ಮಗ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನಿಮ್ಮಪ್ಪ ನಿನ್ನ ಮೇಲೆ ಇಟ್ಟಿರೋ ಭರವಸೆ, ನನ್ನ ಮಗ ದೊಡ್ಡವನಾದ್ಮೇಲೆ ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡ್ತಾನೆ, ಏನೋ ಒಂದು ಚೆನ್ನಾಗಿ ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಮಗ, ನೀನು ಏನು ಮಾಡ್ತಾ ಇದೀಯ ಈಗ? ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿಕೊಂಡು, ಕಾಮಿಡಿ ಮಾಡಿಕೊಂಡು, ಹುಡುಗಿರ್ನ ಪಟಾಯಿಸ್ಕೊಂಡು ರೇಗಿಸ್ಕೊಂಡು ಇದು ಮಾಡ್ಕೊಂಡಿದ್ಯಾ ಮಗ? ನಿನ್ ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ ನಿನ್ಗೆ ಲೈಫಲ್ಲಿ? ನಿಮ್ಮ ಅಪ್ಪ ನಿಮ್ಮಮ್ಮ ನಿನ್ನ ಎಷ್ಟು ಓದಿಸಿ ಬೆಳೆಸಿದ್ದಾರೆ, LKG UKG. ಸ್ವಲ್ಪ ಯೋಚನೆ ಮಾಡು. ನಿನ್ನ ಎಜುಕೇಶನ್ಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟು ಓದಿಸಿದ್ದಾರೆ, ಫೀಸ್ ಕಟ್ಟಿ ಲಕ್ಷಾಂತರ ಗಟ್ಲು ಕಾಸು ಕೊಟ್ಟು ನಿನಗೆ ಕಾಲೇಜು ಸ್ಕೂಲ್ಸ್ಗಳಲ್ಲಿ ಸೇರಿಸಿದ್ದಾರೆ. ಯೋಚನೆ ಮಾಡು ಅವೆಲ್ಲ. ಇನ್ನ ಟೈಮ್ ಇದೆ ಮಗ, ನಿನ್ ಫ್ಯೂಚರ್ನ ಕಟ್ಕೋ. ಇವೆಲ್ಲ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು ಯಾವತ್ತೂ ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ. ದಯವಿಟ್ಟು ಇತ್ತು ನಿನ್ ಟೈಮ್ ಹೋಗ್ತಾ ಇರುತ್ತೆ. ಈ ಏಜ್ ಐತೆ ಅಲ್ವಾ, ತುಂಬಾ ಪ್ರೀಶಿಯಸ್ ಏಜ್. ಇವಾಗ ಟೀನೇಜರ್ಸ್ ಅಂತ ಹೇಳ್ತಾರಲ್ಲ, 18 to 25 years ತುಂಬಾ ಪ್ರೀಶಿಯಸ್ ಟೈಮ್ ಇದು. ಈ ಟೈಮ್ ನೀನು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ ಮಗ. ದಯವಿಟ್ಟು ನೀನು ಈ ಟೈಮಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡು, ಏನಾದ್ರೂ ಒಂದು ಕಷ್ಟ ಪಡ್ಬಿಡು ಮಗ. ಈ ಏಜ್ ಅಲ್ಲೇ ನಿನ್ಗೆ ಕಷ್ಟಪಡು ಎನರ್ಜಿ ಇರೋದು. ಯಾವಾಗ ನೀನ್ 30+ ಹೋಗ್ತೀಯ ನೋಡು, 30+ ಆದ್ಮೇಲೆ ನಿನ್ ಬಾಡಿಯಲ್ಲಿ ವೀಕ್ನೆಸ್ ಆಗ್ಬಿಡುತ್ತೆ. ವೀಕ್ನೆಸ್ ಅಂದ್ರೆ ಅಷ್ಟು ಎನರ್ಜಿ ಇರಲ್ಲ. ಲೈಕ್ ನಿನ್ಗೆ ಟೀನೇಜರ್ ಅಲ್ಲಿ ಇವಾಗ ಇದೆ ಅಲ್ಲ ಎನರ್ಜಿ, ಆ ಎನರ್ಜಿ ಇರಲ್ಲ ನಿನ್ಗೆ. ಸೊ ದಯವಿಟ್ಟು ಮಗ, ನಿನ್ ಫ್ಯೂಚರ್ನ ಫೋಕಸ್ ಮಾಡ್ಕೊಂಡು ಹೋಗು. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದನ್ನ ಬಿಟ್ಟು ನಿನ್ ಕರಿಯರ್ನ ಬಿಲ್ಟ್ ಮಾಡ್ಕೊ. ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂತ ಏನು ಕೋಪ ಮಾಡ್ಕೊಳಕ್ ಹೋಗ್ಬೇಡ. ನಿನ್ಗೆ ಗೊತ್ತಾಗುತ್ತೆ, ಓ ನನ್ಗೆ ಯಾರೋ ಒಬ್ರು ನನ್ನ ಈ ಥರ ಒಂದು ಮಾತು ಹೇಳಿದ್ರು ಅಂತ ನೀನು ಅನ್ಕೋತೀಯ ಅವಾಗ. ಸೊ ದಯವಿಟ್ಟು ಮಗ, ಯೋಚನೆ ಮಾಡು ನಿನ್ನ ಫ್ಯೂಚರ್, ನಿನ್ನ ಕರಿಯರ್ ಬಗ್ಗೆ. ಇಷ್ಟು ಹೇಳ್ತಾ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡು, ಕಮೆಂಟ್ ಮಾಡು. ಜೈ ಹಿಂದ್, ಜೈ ಕರ್ನಾಟಕ.